ಜಾತಿಗಳಿಗೆ ಕೊಕ್ಕೆ ಆಗುವ ರೀತಿಯಲ್ಲಿ ಕ್ರೈಸ್ತ ಧರ್ಮ ಪದವನ್ನು ಜೋಡಣೆ ಮಾಡಿ ಇವತ್ತು ಮುಂದಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಜಾತಿ ಸಮೀಕ್ಷೆಯಲ್ಲಿ ಒಂದು ಕಾಲಮನ್ನು ಕೊಟ್ಟು ಇವತ್ತು ಜನರ ಮತ್ತೆ ದಂಗೆಯನ್ನು ಎಬ್ಬಿಸಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಹೋರಾಟಗಳು ಮಾಡಿಲ್ಲ ಕ್ರೈಸ್ತ ಧರ್ಮದವರು. ನಮ್ಮನ್ನ ನೀವು ಈ ರೀತಿಯಾಗಿ ಜಾತಿ ಸಮೀಕ್ಷೆ ತಿಳಿಸಿ ಅಂತ ಕೇಳಿಲ್ಲ. ಯಾರೋ ಒಂದು ನೆಟ್ವರ್ಕ್ ಸಹ ಗೊತ್ತಿಲ್ಲ. ಆದ್ರೆ ಧರ್ಮಗಳ ಮಧ್ಯೆ ಹೊಡೆದಾಡೋ ರೀತಿಯನ್ನ ಕಂಡುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಸಿಎಂ ಕುರ್ಚಿಯಲ್ಲಿ ಕುತ್ಕೊಂಡು ಇವತ್ತು ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇಷ್ಟೊತ್ತು ನಮ್ಮ ಮುಖಂಡರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕಾಂತರಾಜ ವರ್ದಿಯವರು ಆಗ್ಬೋದು, ಸದಾಶಿವ ವರ್ದಿ ಆಗ್ಬೋದು, ಇತ್ತೀಚೆಗೆ ಬಂದಂತ ನಾಗಮೋಹನ್ ದಾಸ್ ಅವರ ಒಂದು ಜಾತಿ ಸಮೀಕ್ಷೆ ವರದಿ ಆಗ್ಬೋದು, ಇವೆಲ್ಲವೂ ಸ್ವಲ್ಪ ಗೊಂದಲಗಳಿಂದಾನೇ ಕೂಡ್ಕೊಂಡು ಬಂದಿತ್ತು. ಅದರ ಜೊತೆಯಲ್ಲಿ ಇವತ್ತು ಕ್ರೈಸ್ತ ಧರ್ಮವನ್ನು ಸೇರ್ತಕ್ಕಂಥ ಒಂದು ಹುನ್ನಾರ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಜನತೆ ಬದುಕು ಸಂಕಷ್ಟಕ್ಕೆ ಈಡಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾವುದೋ ಒಂದು ದೂರ ದೃಷ್ಟಿಯ ಒಂದು ಹುನ್ನಾರವನ್ನು ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಇಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, SC ST ಆಯೋಗದ ರಚನೆ ಮಾಡಿ ನಾಗಮೋಹನ್ ವರದಿ ಮಾಡ್ತಾರಪ್ಪ, ಅವತ್ತಾಗೆ ನೀವು ಇದನ್ನ ಎತ್ಕೊಳ್ಳಿಲ್ಲ. ನಿಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಕಡೆ ಅಲ್ಪಸಂಖ್ಯಾತರ ಎತ್ತಬೇಕು, ಒಂದು ಕಡೆ ಕ್ರೈಸ್ತನ ಎತ್ತಬೇಕು, ಸಣ್ಣ ಪುಟ್ಟ ಜಾತಿಗಳು ತುಂಬೋಬೇಕು ಅಂತ. ನೀವೇ ಹಿಂದುಳಿದ ನಾಯಕ ಅಲ್ಲ, ನೀವು ಗುಳ್ಳುಬಡಿ ನಾಯಕ. ನೀವು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಜಾತಿಗಳ ಮಧ್ಯೆ ವೈಮನಸ್ಸು ಹುಟ್ಟಾಕಿ ಏನ್ರಿ ಪುರುಷರಿಗೆ ಇರೋದ್ರಿಂದ 2 ತಿಂಗಳು 3 ತಿಂಗಳು ಮುಖ್ಯಮಂತ್ರಿ ಸೀಟ್ ನಿಮ್ಗೆ. ಆ ಸೀಟ್ ಬಂದ್ಬಿಟ್ಟಲ್ಲ, ಅದೃಷ್ಟ ಬಂದ್ಬಿಟ್ಟಲ್ಲ ಹೇಳ್ಬಿಟ್ಟು ಬೇರೆ ಜಾತಿಗಳ ನೋಡ್ರಿ, ವಲಯರು ಕ್ರೈಸ್ತ ಆಗ್ತೀರಿ, ಮಾಳಿಗರು ಕ್ರೈಸ್ತ ಆಗ್ತೀರಿ, ಕುರುಬ ಕ್ರೈಸ್ತ ಆಗ್ತೀರಿ, ಗೌಡ ಕ್ರೈಸ್ತ ಆಗ್ತೀರಿ, ಬಸ್ತು ಕ್ರೈಸ್ತ ಆಗ್ತೀರಿ, ಇದು ಕುಂಬಾರ ಕ್ರೈಸ್ತ ಆಗ್ತೀರಿ. ಯಾರು ಕ್ರೈಸ್ತ ಸರಿಯಿಲ್ಲ. ಯಾಕಂದ್ರೆ ಇವತ್ತು ಸೋನಿಯಾ ಗಾಂಧಿ ಹೇಳ್ಬೇಕಲ್ಲ, ರಾಹುಲ್ ಗಾಂಧಿ ಮೆಚ್ಚಿಬೇಕಲ್ಲ. ನೀವು ಇದಕ್ಕಾಗಿ ನೀವು ಮೆಚ್ಚೋ ಕೆಲಸಕ್ಕಾಗಿ ಕ್ರೈಸ್ತರನ್ನ ನೀವು ಜನಸಂಖ್ಯೆಯನ್ನು ಹೆಚ್ಚಿಬೇಕಂತ ಹೇಳಿ ಮುಟ್ಟಾಕಿದ್ರೆ ಅಷ್ಟೇ. ಇಲ್ಲಿ ಜಾತಿಗಳು ತಂದಿರ್ತಾ ಇಲ್ಲ. ನೀವು ಜಾತಿಗಳನ್ನ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕಾಗಿ ಸೋನಿಯಾ ಗಾಂಧಿ ಶಬಾಷ್ಗಿರಿ ಪಡಿಸ್ಕೊಳ್ಳೋಕ್ಕಾಗಿ ಹಿಂದುಳಿದ ಜಾತಿಗಳನ್ನ ಅಧೋಗತಿ ತರದ ಕೆಲಸ ಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇದ್ರೆ. ದಯವಿಟ್ಟು ಈ ವರದಿಯ ನೀವು ಜಾತಿಯಿಂದ ತಂದಿರೋ ಕೆಲಸ ಬಿಟ್ಟು ನೀವು ಏನಾದ್ರೂ ನೀವು ಗೌರವ ಗಣನೆ ಏನಾದ್ರು ಇದ್ರೆ ಹಿಂದುಳಿದ ನಾಯಕ ಅಂತ ಅನ್ಸ್ಕೋಬೇಕಾಗಿದ್ರೆ ಫಸ್ಟ್ ಈ ಸಮೀಕ್ಷೆ ಮಾಡಿ. ಹೇಳಿದ್ರೆ ಗೌಡ ಎಷ್ಟಿದ್ದಾರೆ, ಕುಂಬಾರ ಎಷ್ಟಾಗಿದೆ, ಬೆಸ್ರು ಎಷ್ಟವ್ರೆ, ಲಿಂಗಾಯತ ಎಷ್ಟವ್ರೆ, ಬ್ರಾಹ್ಮಣರು ಎಷ್ಟವ್ರೆ, ಜಾತಿ ಸಮೀಕ್ಷೆ ಮಾಡಿ. ಬ್ರಾಹ್ಮಣ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ನಾಯಕ ಕ್ರೈಸ್ತ, ವಲಸಿಗ ಕ್ರೈಸ್ತ, ಇದು ಯಾವ ಅರ್ಥದಲ್ಲಿ ಇದನ್ನ ನಾವು ಎಂದೂ ಇಲ್ಲದೆ ಇರತಕ್ಕಂಥದ್ದನ್ನ ಈ ಬಾರಿ ಸಮೀಕ್ಷೆಯಲ್ಲಿ ನೀವು ಇದನ್ನ ಬಹಳ ಮಹತ್ತರವಾಗಿ ಕೈಗೆತ್ತಿಕೊಂಡಿದ್ದೀರಲ್ಲ. ನಿಮ್ಮ ಉದ್ದೇಶ ಅದು ಏನು? ಇರೋ ಜಾತಿಗಳನ್ನ ಸೋಲಿಸಬೇಕಾ? ಬಲವಂತವಾಗಿ ಸೋಸಿ ಯಾವುದೋ ಗಟ್ಟಿ ಜಾತಿಗಳು ಮಾತ್ರ ಇಷ್ಟೇ ಇರೋದಿದೋ ಎಂಬುದನ್ನ ನಾವು ತೋರಿಸೋದಕ್ಕೆ ಹೊರಟಿದ್ದೀರಾ? ಇಲ್ಲಿ ಈ 46 ಸಂಖ್ಯೆಯಲ್ಲಿ ತಾವು ಏನು ಕ್ರೈಸ್ತರ ಒಂದು ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಅವರ ಸಂಖ್ಯೆಯನ್ನು ಹೆಚ್ಚಿಸೋ ಒಂದು ರೀತಿಯಲ್ಲಿ ನಮ್ಮ ಜಾತಿಗಳನ್ನೆಲ್ಲ ಸೇರಿಸೋಕೆ ಹೊರಟಿದ್ದೀರಿ. ಇದು ಅನುಚಿತ. ಇದನ್ನ ನಾವು ಏಕಕಂಠದಿಂದ ನಾವು ಇದನ್ನ ಖಂಡಿಸ್ತೀವಿ. ಸಮಾಜ ನಿರ್ಮಾಣ ಮಾಡತಕ್ಕಂಥ ಉದ್ದೇಶದಿಂದ ಉದ್ದೇಶ ಮುಖ್ಯ. ಸರ್ಕಾರ ಸಮೀಕ್ಷೆ ಮಾಡತಕ್ಕಂಥ ಉದ್ದೇಶ ಮುಖ್ಯ.
ಯಾರನ್ನ ಓಲೈಸ್ತಕ್ಕಂಥ ಒಂದು ಕೆಲಸ ಬೇಕಿದೆ. ಹಾಗಾಗಿ ನಮ್ಮೆಲ್ಲರ ಒಂದು ಏಕ ಒತ್ತಾಯ ಮುಂದೆ ಇಲ್ಲಿ ಸಮೀಕ್ಷೆ ಮಾಡ್ತಕ್ಕಂಥದಕ್ಕೆ ಯಾವುದೋ ವಿರೋಧ ಇದೆ. ಮಾಡಿ ಸತ್ಯ ಸಂಗತಿಗಳನ್ನು, ನೈಜ ಸಂಗತಿಗಳನ್ನು ಆ ಕುಟುಂಬಸ್ಥರು, ಆ ಒಂದು ಕುಟುಂಬದ ಸದಸ್ಯರು ಅವ್ರಿಗೆ ಏನು ಹೇಳ್ತಾರೆ ಅದನ್ನಷ್ಟೇ ನೋಂದಣಿ ಮಾಡಿ ದಯವಿಟ್ಟು ನಿಮ್ಮ ಮನಸ್ಸು ಇಚ್ಛೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಪದ್ಧತಿ ಸರಿಯಾದ. ಯಾವುದೇ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಯಾವುದೇ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಮಾಹಿತಿಗಳನ್ನ ನೀವು ಸತ್ಯ ಮಾಹಿತಿಗಳನ್ನು ಅದನ್ನ ಸರಿಯಾದ ರೀತಿಯಲ್ಲಿ ನಮೂದೆ ಮಾಡಿ ಸರ್ಕಾರ ಕೊಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಫಲಾನುಭವಿಗಳು ಏನು ಅನುದಾನಗಳು ಅಥವಾ ಆ ಒಂದು ಸೌಲಭ್ಯಗಳು ಜಾರಿ ರಾಜ್ಯವಾರು ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಈಗ ಹೋಗಿ ಎಲ್ಲ ಹೇಳಿದ್ದಾರೆ. ಕುರುಬ ಅಂತಾನೆ ಬರ್ಸಿ, ಒಕ್ಕಲಿಗ ಅಂತಿದ್ರೆ ಒಕ್ಕಲಿಗ ಅಂತಾನೆ ಬರ್ಸಿ. ಅದರಿಂದ ದಯವಿಟ್ಟು ಇದನ್ನೇ ನಾವೆಲ್ಲರೂ ಮಾಡಬೇಕು. ಇದ್ರ ಮೂಲಕ ಎಲ್ಲ ಸಮಾಜಗಳಿಗೂ ನಾವು ಮನವಿ ಮಾಡ್ಕೊತೀವಿ. ಇದನ್ನ ಯಾವುದೋ ಒಂದು ಈ ಎಲ್ಲೂ ಈ ಒಂದು ಕುರುಬ ಕ್ರಿಶ್ಚಿಯನ್ ಆಗ್ಬೋದು, ಬಲ್ಜಿಕ ಕ್ರಿಶ್ಚಿಯನ್ ಅದು ಅವಶ್ಯಕತೆ ಇಲ್ಲ. ಅದು ಅವರ ಆಚರಣೆ ಇರ್ಬೋದು. ಆದ್ರೆ ಅವರು ಮನಸ್ಸಾರಿಗೆ ಇರ್ತಾರೆ. ಮತ್ತೆ ಇಲ್ಲಿಲ್ಲ ಇಲ್ಲದೆ ಇರೋವಾಗ ನೀವು ಯಾಕೆ ಇಲ್ಲಿ ಅವ್ರ ರಿಸರ್ವೇಶನ್ ಇಟ್ಕೊಂಡು ಅವ್ರನ್ನ ಅಲ್ಲಿಗೆ ಸೇರಿಸಿ, ಅಥವಾ ಕ್ರಿಶ್ಚಿಯನ್ ಅಲ್ಲಿ ನೀವು ಪ್ರೊಟೆಸ್ಟೆಂಟ್ ಮತ್ತೆ ಕ್ಯಾಥಲಿಕ್ ಯಾಕೆ ಬೈಫರ್ಕೇಶನ್ ಮಾಡಲಿಲ್ಲ? ಈ ಒಂದು ಎಲ್ಲ ಅನುಮಾನಗಳು ನಮಗಿದೆ. ಅದರಿಂದ ದಯವಿಟ್ಟು ಈ ಕಾನೂನುಗಳನ್ನ ತೆಗೆದ್ಬಿಟ್ಟು ಯಾವ್ಯಾವ ಜಾತಿ ಕ್ರಿಶ್ಚಿಯನ್ಗಳಿವೆ ಅದನ್ನ ಮಾಡಿ ಆ ಒಂದು ಸಮುದಾಯಗಳಿಗೆ ಏನೇನು ಸಿಗಬೇಕು ಸೌಲಭ್ಯಗಳು ಅದನ್ನ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರ ನಾವೆಲ್ಲ. ಆದ್ರೆ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಜಾತಿಗಳಲ್ಲಿ ಬೇರೆ ಬೇರೆ ಕೋಮಿನವರು ತಂದು ನಮ್ಮಲ್ಲಿ ಹಿಂದುತ್ವವನ್ನ ಮತ್ತು ನಮ್ಮ ಸಣ್ಣ ಜಾತಿಗಳನ್ನ ಬೈಫರ್ಕೇಶನ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಸಮುದಾಯಗಳನ್ನು ಕ್ರಿಶ್ಚಿಯನ್ ಸಮುದಾಯವನ್ನು ಸೇರಿಸಿ ತಿಗಳರ ಕ್ರಿಶ್ಚಿಯನ್ನು, ಒಕ್ಕಲಿಗರ ಕ್ರಿಶ್ಚಿಯನ್ನು, ಬಲ್ಜಿಗರ ಕ್ರಿಶ್ಚಿಯನ್ನು, ಉಪ್ಪಾರ ಕ್ರಿಶ್ಚಿಯನ್ನು, ಸಣ್ಣ ಸಣ್ಣ ಜಾತಿಗಳಲ್ಲಿ ಮತ್ತೊಂದನ್ನು ಸೇರಿಸಿ ನಮ್ಮನ್ನು ಒಡೆದು ಆಡುವ ನೀತಿಯನ್ನ ಮಾಡ್ತಾರೆ. ದಯವಿಟ್ಟು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಅದೇನಿದೆಯೋ ನಮ್ಮ ಸಮುದಾಯ ಏನಿದೆ ಆ ಸಮುದಾಯನ ಆ ಮನೆಗೆ ಹೋದಾಗ ಆ ಸಮುದಾಯ ಏನಿರ್ತದ ಅದನ್ನು ಮಾತ್ರ ಮಾಡಬೇಕು. ಬೇರೆ ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಇನ್ನೊಂದಾಗ್ಬೋದು ಯಾವುದು ಸೇರಿಸೋದಕ್ಕೆ ಇದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಈ ರಾಜ್ಯವನ್ನ ಹಿಂದೂ ಧರ್ಮ ರಾಜ್ಯ ಅದು ಹಿಂದೂ ದೇಶ ಮಾಡಲಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಇದು ಬ್ರಾಹ್ಮಣ ಕ್ರಿಶ್ಚಿಯನ್, ಆರ್ಯ ದ್ರಾವಿಡ ಕ್ರಿಶ್ಚಿಯನ್, ವಲಯ ಕ್ರಿಶ್ಚಿಯನ್ ಬರೋದು ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಆಗ್ತಿರ್ಲಿಲ್ಲ. ಅಂದ್ರೆ ಅವ್ರ ಮುಸ್ಲಿಂ ಅಲ್ಲಿ ಒಡೆಯಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಮುಸ್ಲಿಂ ಧರ್ಮ ಬೆಳ್ಕೋಬಹುದು, ಕ್ರಿಶ್ಚಿಯನ್ ಧರ್ಮ ಬೆಳ್ಕೋಬಹುದು, SC STಗಳು ಹಾಳಾಗೋಗ್ಬೇಕು, ಹಿಂದೂ ಧರ್ಮ ಹಾಳಾಗೋಗ್ಬೇಕು, ಅದೇ ಅವ್ರ ಉದ್ದೇಶ. ಹಾಗಂತ ಹೇಳ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೆ ನಮಗೆ ಯಾವುದೂ ಕೂಡ ನಂಬಿಕೆ ಅನ್ನೋದು ಬಿಟ್ಬಿಟ್ಟಿದ್ದೀವಿ. ಹಿಂದೂ ಧರ್ಮ ಕಾಪಾಡಬೇಕಾಗಿದೆ. ನೀವು ಈಗ ಎಲ್ಲರೂ ಸೇರ್ಕೊಂಡು ದಾರಿ ತಪ್ಪಿಸ್ತಂತ ಕೆಲಸ ಮಾಡ್ತಾ ಇದ್ದೀರಿ. ಈಗ ಮೊನ್ನೆ SC ST